ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಜನರಲ್ಲಿ ಯಾರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ನನ್ನ ಮೇಲೆನೆ. ಮನೆ ನೋಡ್ತೀರಾ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಅಂದ್ರೆ ನಿಮಗೆ ನಾಯಿಗಳ ಮೇಲೆ ಎಷ್ಟು ಪ್ರೀತಿ ಇದೆನೋ, ಗಿಡ ನಾಯಿ ಡೆಕೋರೇಷನ್ ಮನೆ ಕೆಲಸ ನನ್ ಮಗ ಇಷ್ಟು ನಾಯಿ ಇಷ್ಟಕ್ಕೆ ಪ್ರಾಣ. ಅಪ್ಪ ಅಮ್ಮ ಕಡಿಮೆ, ಯಾಕಂದ್ರೆ ಅವ್ರು ಒಂದಿಸ್ಕು ನನ್ ಕೈ ತುತ್ತು ತಿನ್ಸಿಲ್ಲ. ಅದ್ಯಾಕಯ್ಯ ರಾಜು ಹಂಗ್ ಹೇಳ್ತಾ ಇದ್ಯಾ? ನನ್ ಬಿಸ್ನೆಸ್ ಗೆ ಎಂಕರೇಜ್ ಮಾಡಿಲ್ಲ. ಇವತ್ತು ಕ್ಯಾಕರ್ಸ್ತು ಅಂತಾರೆ, ಬಿಗ್ ಬಾಸ್ ಯಾಕೆ ನಿಮ್ಮುತ್ತಿಗೆ ಯಾಕೆ ಕರೆದ್ರು ಅಂತಾರೆ. ಬಿಸ್ನೆಸ್ ಮಾಡ್ಬೇಡ, ಮುನ್ಸಿಪಾಲಿಟಿ ಕಸ ಗುಡ್ಸ ಕೆಲಸ ಮಾಡುತ್ತಾರೆ, ಇವತ್ತಿಗೂ ಬೈತಾರೆ. ಅಂದ್ರೆ ಒಂದಿಸ್ಕು ನಂಗೆ ಎಂಕರೇಜೇ ಮಾಡಿಲ್ಲ. ಆ ಕಾರಣದಿಂದ ನಾನು ಅಪ್ಪ ಅಮ್ಮ ಜಾಸ್ತಿ ನೆನ್ಸ್ಕೊಳ್ಳಲ್ಲ. ಜನ ತಪ್ಪು ತಿಳ್ಕೊಬೇಡಿ, ಯಾಕಂದ್ರೆ ನನ್ಗೆ ಒಂದಿಸಕ್ಕೂ ಕೈ ತುತ್ತು ತಿನ್ಸಿದ್ದು ಮಗುವಿಂದ ಗೊತ್ತಿಲ್ಲ. ಕೈ ತುತ್ತು ತಿನ್ಸಿದ್ದು ಮಗುವಿಂದ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನನ್ನ ಮಗನಿಗೆ ಚಿಕ್ಕ ಮಗುವಿಂದ ಬಟ್ಟೆ ರೆಡಿ ಮಾಡಿರೋ ನಾನೇ, ಸ್ಕೂಲ್ ಕರ್ಕೊಂಡು ಬಿಡೋದು ನಾನೇ, A to Z ನಾನೇ. ನಂದು ಬಟ್ಟೆ ಏನ್ ತಗೊಳ್ತೀನಿ ಅದನ್ನೇ ಅವ್ನು ಹಾಕೊಳ್ಳೋದು. ಒಂದ್ ದಿವಸ ಬಟ್ಟೆ ಕೊಡ್ಸು ಅಂತಾನು ಕೇಳಿಲ್ಲ, ಯಾಕಂದ್ರೆ ನಂದು ಒಂದೇ ಸೈಜ್. ಆ ತರ ಅಷ್ಟು ಪ್ರೀತಿಯಾಗಿ ನೋಡ್ಬೋದು. ಅಂದ್ರೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ. ಅಮ್ಮ ಒಂದು ಇಲ್ವೇ ಇಲ್ಲ, ಝೀರೋ. ಇವತ್ತು ಇಲ್ಲ. ಇವತ್ತು ಚೇಂಜ್ ಆಯ್ತಾ ಸರ್ ಒಪಿನಿಯನ್? ಏನಾರು ಅಲ್ಲಿ ನೋಡ್ಬಿಟ್ಟು ಮಗ ಬದಲಾಗಿದ್ದಾನೆ ಏನಾರು ಅಂದ್ರೆ? ಇಲ್ಲ ಇಲ್ಲ, ಒಂದು ಮಾತಾಡ್ಸೋ ಇಲ್ಲ ನಮ್ಮನೇಲಿ, ಏನು ಇಲ್ಲ ನಮ್ಮನೇಲಿ. ಒಂಥರ ಏನದು ಬಿಗ್ ಬಾಸ್ ಅಂದ್ರೆ ಏನು ಅಂತಾರೆ, ಅಷ್ಟು ಓಲ್ಡ್ ಹಳೆ ಕಾಲದವ್ರು. ಏನು ಇಲ್ವೇ ಇಲ್ಲ ಅವ್ರಿಗೆ. ಅದು ನಮ್ಮಮ್ಮ ಮಾತ್ರ ಬೈದ್ರು, ನನಗಲ್ಲ. ಅವ್ರ ನೆಂಟ್ರ ಹತ್ರ 3 ವಾರಕ್ಕೆ ಬಂದಿದ್ದು ಮರ್ಯಾದೆ ಹೊಟ್ಟೈತಂತೆ, ಅದಕ್ಕೆ ಬೈದ್ರು. ಅಂದ್ರೆ ನನಗೆ ಬೈಲಿಲ್ಲ, ನೆಂಟ್ರ ಹತ್ರ ಮರ್ಯಾದೆ ಹೋಯ್ತು ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಇದು ಬಂದು ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್. ಅಂದ್ರೆ ವರ್ಲ್ಡ್ ಅಲ್ಲೇ ನನ್ನಷ್ಟು ಸುದ್ದಿ ಮಾಡಿರೋ ಮನುಷ್ಯ ಇಲ್ಲ ಅಂತ. ಇದು ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ. ಮಗಂದು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಯಶ್ ಎಫ್ ಎಂ ಅವಾರ್ಡ್ ಕೊಟ್ಟಿದ್ದಾರೆ. ಮಗಂದು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಯಶ್ ಎಫ್ ಎಂ ಅವಾರ್ಡ್ ಕೊಟ್ಟಿದ್ದಾರೆ. ಇದು ದೊಡ್ಡ ಅವಾರ್ಡ್ ನನ್ನ ಮಗನ್ಗೆ, ಹರ್ಷ ಕೆಡಬಾಮ್ಸ್ಗೆ. ಇದು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಯಶ್ ಎಫ್ ಎಂ ಅವಾರ್ಡ್ ಬಂದಿದೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಇಲ್ಲ ಮಲ್ಗೆ ಇಲ್ಲ, ಒಂದರ ರಿಂಕಲ್ ತೋರಿಸಿ ಮೇಡಮ್. ಒಂದ್ ನೈಟರ ಮಲ್ಗಿದಂಗೆ ಗಲೀಜಾದಂಗೆ ಏನಾದ್ರು ಕಾಣಿಸ್ತಾರೆ ಸುಮ್ನೆ ಶೋಗೆ. ಅದನ್ನ ಹಾಸಿಗೆನೆ 48,000 ಚೈನಾದು. ಈ ತರ ಹಾಸಿಗೆ ಇಲ್ಲಿ ಬೆಂಗಳೂರಲ್ಲಿ ಇರೋ ಯಾವ ಸ್ಲೀಪ್ ಎಲ್ಲೂ ಯಾವ್ದ್ರಲ್ಲೂ ಸಿಗಲ್ಲ. ಚೈನಾದ ಇಂಪೋರ್ಟ್. ಅದು ಮಂಚಕ್ಕಿಂತ ಹಾಸಿಗೆ ಕಾಸ್ಟ್ಲಿ. ಅದ್ರ ಮೇಲೆ ಬೆಡ್ಶೀಟ್ ಹಾಕಿರೋದು 70,000. ಮುಂಚೆ ಇದು ನಂದು ಕ್ಯಾಡಬಾಮ್ಸ್ ಗೋಸ್ಟ್ ಅಂತ ನಂದು ಡಾಗ್. ಇದು ನಿಯೋಪ್ಲೆಟಿನ್ ಮ್ಯಾಸ್ಟಿಫ್, ವರ್ಲ್ಡ್ಸ್ ನಂಬರ್ 1 ನಿಯೋಪ್ಲೆಟಿನ್ ಮ್ಯಾಸ್ಟಿಫ್. ಇದು ನನ್ನ 1 ಕೋಟಿ ನಾಯಿಗಿಂತ ಮುಂಚೆ ನನಗೆ ಹೆಸರು ತಂದ್ಕೊಟ್ಟಿದ್ದ ನಾಯಿ. ಇದ್ರದ್ದು ಒಂದು ವಿಡಿಯೋ 11 ಮಿಲಿಯನ್ ವ್ಯೂಸ್ ಆ ಜಮಾನದಲ್ಲಿ ಆಗಿದೆ, ಅಂದ್ರೆ ಒಂದು 25 ವರ್ಷ. 11 ಮಿಲಿಯನ್ ವ್ಯೂಸ್ ಆ ಜಮಾನದಲ್ಲಿ ಆಗಿದೆ, ಅಂದ್ರೆ ಒಂದು 25 ವರ್ಷ. ನಾಯಿ ಇದು ನಾಯಿ ಮೇಡಮ್, ಅದು ಏನ್ ಪ್ರಾಣಿ ಅನ್ಸ್ತ ನಂಬಲ್ಲ. ಅದು ಯಾವ್ದೋ ಒಂದು ಮೂವಿಲಿ ನನ್ನ ಬ್ಲಾಕ್ ಮಾಡಿ ಆಯಿಲ್ ಮಾಡಿ ಆ ಮೇಕಪ್ ಗೋಸ್ಕರನೇ ಆ ಮೂವಿ ಲ್ಯಾಂಡ್ ಅಲ್ಲ, ಇಡೀ ಫಿಲ್ಮ್ ಲ್ಯಾಂಡ್ ಬಿಡ್ತೀನಿ ಆ ಮೂವಿಯಿಂದ. ಅದು 20 ದರ್ಶನ್ ಸರ್ದು 5ನೇ ಪಿಕ್ಚರ್ ಒಳಗಡೆ, 1ರಿಂದ 5ನೇ ಪಿಕ್ಚರ್ ಒಳಗೆ. ಕರಿ ಆಗ್ತಿದಂಗೆ ಒಂದು 2-3ನೇ ಪಿಕ್ಚರ್ ಏನೋ ದರ್ಶನ್ ಅಂತಾನೆ ಸಿನಿಮಾ ಬಂತು. ದರ್ಶನ್ ಸರ್ ಫಸ್ಟ್ ಹೀರೋ, ನಾನ್ ಸೆಕೆಂಡ್ ಹೀರೋ. ನನಗೆ ತುಷಾರ್ ಪಾಂಡೆ ಹೀರೋಯಿನ್, ನವನೀತ್ ಸಿಂಗ್ ಅವ್ರಿಗೆ ಹೀರೋಯಿನ್. ಐ ಜಸ್ಟ್ ಕಾಂಟ್ ಬಿಲೀವ್ ಮೀ ದಿಸ್. ಹೇಳ್ಬೇಕು ನೀವೆಲ್ಲ ಇದನ್ನ, ಸತ್ಯ ಹೇಳ್ರಿ.